ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೂರ್ಯ. ವೆಲ್ಕಮ್ ಟು ಮೈ ಚಾನಲ್ ಡಾರ್ಲಿಂಗ್ ಸೂರ್ಯ. ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನು ಕೊಡೈಕೆನಾಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ಕೊಡೈಕೆನಾಲ್ ಎಲ್ಲಿದೆ, ನಮ್ಮ ಕರ್ನಾಟಕದಿಂದ ಹೇಗೆ ಹೋಗಬೇಕು, ಈ ಕೊಡೈಕೆನಾಲ್ನಲ್ಲಿ 2 ದಿನ ಬಜೆಟ್ ಅಲ್ಲಿ ಹೇಗೆ ಅಲ್ಲಿ ಇರೋದು, ಈ ಮಾನ್ಸೂನ್ನಲ್ಲಿ ಈ ಕೊಡೈಕೆನಾಲ್ ನೋಡುವುದಕ್ಕೆ ಎಷ್ಟು ಸುಂದರವಾಗಿದೆ ಅನ್ನೋದರ ಬಗ್ಗೆ ಹಾಗೂ ಸಿಂಪ್ಲಿ ಬಜೆಟ್ ಲವರ್ಸ್ಗೆ ಈ ಫುಲ್ ಡೀಟೇಲ್ ವಿಡಿಯೋ ಇದಾಗಿರುತ್ತದೆ ಸ್ನೇಹಿತರೆ. ಬೆಟ್ಟದ ರಾಜಕುಮಾರಿ, ಪರ್ವತಗಳ ರಾಣಿಯಾದ ಈ ಕೊಡೈಕೆನಾಲ್ನಲ್ಲಿ ಎಂಟ್ರಿ ಫೀಸ್ ಎಷ್ಟು, ಕೊಡೈಕೆನಾಲ್ಗೆ ಬರಬೇಕಾದ್ರೆ ಯಾವ ಯಾವ ಪ್ಲೇಸ್ ಗಳನ್ನ ನೋಡಬೇಕು ಅನ್ನೋದರ ಕಂಪ್ಲೀಟ್ ಟ್ರಾವೆಲ್ ಗೈಡ್ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ಕೊಡೈಕೆನಾಲ್ನಲ್ಲಿ ಯಾವ ಗೈಡ್ ಹಾಗೂ ಯಾರು ಹೆಲ್ಪ್ ಇಲ್ಲದೇನೆ 2 days ಬಜೆಟ್ ಅಲ್ಲಿ ನೀವು ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸುತ್ತೇನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ಕೊಡೈಕೆನಾಲ್ ತಮಿಳುನಾಡಿನ ರಾಜ್ಯದಲ್ಲಿದೆ. ಇದು ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯಲ್ಲಿ ಬರುತ್ತದೆ. ಇದು ಮದುರೈ ಹಾಗೂ ಪಳನಿ ಎಂಬ ಊರುಗಳಿಂದ ತುಂಬಾ ಹತ್ತಿರದಲ್ಲಿದೆ. ಈ ಕೊಡೈಕೆನಾಲ್ ಬೆಂಗಳೂರಿಂದ ಸುಮಾರು 447 ಕಿಲೋಮೀಟರ್ ದೂರದಲ್ಲಿದೆ. ನೀವು ಪ್ರತಿದಿನ ಬೆಂಗಳೂರು ಹಾಗೂ ಮೈಸೂರಿಂದ ಹೊರಡುವ ರೈಲುಗಳ ಮೂಲಕ ಕೂಡ ಈ ಕೊಡೈಕೆನಾಲ್ಗೆ ಬರಬಹುದು. ಹಾಗೂ ರಾಜ್ಯದ ಎಲ್ಲ ಪ್ರಮುಖ ನಗರಗಳಿಂದ ಈ ಕೊಡೈಕೆನಾಲ್ಗೆ ಬಸ್ಸುಗಳ ಮೂಲಕ ಕೂಡ ನೀವು ಬರಬಹುದು. ಹಾಗೆ ಸ್ನೇಹಿತರೆ, ನೀವು ಫ್ಲೈಟ್ ಅಲ್ಲಿ ಏನೋ ಬರೋದಾದ್ರೆ ಈ ಕೊಡೈಕೆನಾಲ್ಗೆ ನೇರಬಲ್ ಮದುರೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ. ನೀವು ಮದುರೈಯಿಂದ ಕೂಡ ನೀವು ಫ್ಲೈಟ್ ಅಲ್ಲಿ ಕೂಡ ನೀವು ಬರಬಹುದು. ಬೆಂಗಳೂರಿಂದ ಫ್ಲೈಟ್ಗೆ ಬಂದು ಕೂಡ ಇಲ್ಲಿಂದ ಬಂದು ಕ್ಯಾಬ್ ಹಾಗೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳಿಂದ ನೀವು ಯೂಸ್ ಮಾಡಿಕೊಂಡು ನೀವು ಕೊಡೈಕೆನಾಲ್ಗೆ ರೀಚ್ ಆಗಬಹುದು ಸ್ನೇಹಿತರೆ. ಈ ಕೊಡೈಕೆನಾಲ್ ಪಶ್ಚಿಮ ಘಟ್ಟಗಳ ಪಳನಿ ಬೆಟ್ಟಗಳಲ್ಲಿ ಸಮುದ್ರ ಮಟ್ಟದಿಂದ ಸರಿಸುಮಾರು 2225 ಮೀಟರ್ ಅಂದರೆ 7300 ಅಡಿ ಎತ್ತರದಲ್ಲಿದೆ. ಈ ಕೊಡೈಕೆನಾಲ್ ಅನ್ನು 1845ರಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಲಾಗುತ್ತದೆ. ಇದು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಮತ್ತು ಇದನ್ನ ಹಿಲ್ ಸ್ಟೇಷನ್ಗಳ ರಾಜಕುಮಾರಿ ಅಂತ ಕರೀತಾರೆ. ಇದರಿಂದ ಈ ಕೊಡೈಕೆನಾಲ್ ಯಾವಾಗಲೂ ತುಂಬಾ ಚಳಿಯ ವಾತಾವರಣ ಉಂಟು ಮಾಡುವ ಜಾಗ ಇದಾಗಿರುತ್ತದೆ. ಇಲ್ಲಿ ಯಾವಾಗಲೂ ಕೂಲಿಂಗ್ ಕ್ಲೈಮೇಟ್ ಇರುವುದರಿಂದ ಪ್ರವಾಸಿಗರು ತುಂಬಾನೇ ಜನ ವರ್ಷವಿಡೀ ವಿಸಿಟ್ ಮಾಡೋಕೆ ತುಂಬಾನೇ ಇಷ್ಟಪಡ್ತಾರೆ. ಇಲ್ಲಿ ಯಾವಾಗಲೂ ಟೆಂಪರೇಚರ್ 6 ಡಿಗ್ರಿ ಸೆಲ್ಸಿಯಸ್ ಇಂದ ಹಿಡಿದು 20 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತದೆ. ಸ್ನೇಹಿತರೆ, ನೀವು ಕೊಡೈಕೆನಾಲ್ ಏನಾದ್ರೂ ಬರೋ ಹಾಗಿದ್ರೆ ನಿಮ್ಗೆ 2 ಮಾರ್ಗಗಳಿಂದ ಬರ್ಬೋದು ಸ್ನೇಹಿತರೆ. ಒಂದು ದಿಂಡಿಕಲ್ ಮಾರ್ಗವಾಗಿ, ಬೆತ್ತಲಗುಂಡು ಮಾರ್ಗವಾಗಿ ಬರ್ಬೋದು. ಹಾಗೆ ಇನ್ನೊಂದು ಪಳನಿ ಮಾರ್ಗವಾಗಿ ಕೂಡ ನೀವು ಬರ್ಬೋದು ಸ್ನೇಹಿತರೆ. ನೀವು ಇರುವ ಜಾಗದಿಂದ ಇದರಲ್ಲಿ ಯಾವುದು ನಿಮಗೆ ಪಕ್ಕದಲ್ಲಿದೆ, ನಾನು ತಿಳಿಸಿರುವ ದಿಂಡಿಕಲ್, ಬೆತ್ತಲಗುಂಡು, ಪಳನಿ, ನೀವು ಇದರಲ್ಲಿ ಯಾವ ಊರಿಗೆ ಬಂದರೂ ಸರಿ ಅರ್ಲಿ ಮಾರ್ನಿಂಗ್ 6:30 ಇಂದ 7 AM ಒಳಗೆ ಆಗೋ ತರ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಸ್ನೇಹಿತರೆ, ದೆನ್ ಅಲ್ಲಿಂದ ಒಂದೊಂದು ಪ್ಲೇಸ್ ಗಳನ್ನ ನೋಡುತ್ತಾ ಕೊಡೈಕೆನಾಲ್ಗೆ ರೀಚ್ ಮಾಡೋಕೆ ನಮ್ಗೆ 10:30 ಇಂದ 11 AM ಆಗುತ್ತೆ. ನಂತರ ಕೊಡೈಕೆನಾಲ್ಗೆ ರೀಚ್ ಆಗಿದ್ಮೇಲೆ ಯಾವ ಯಾವ ಪ್ಲೇಸ್ ಗಳನ್ನ ನೋಡಬಹುದು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ. ನಾವು ಕೊಡೈಕೆನಾಲ್ ಅಲ್ಲಿ ಮೊದಲಿಗೆ ನೋಡುವಂತ ಪ್ಲೇಸ್ ಸಿಲ್ವರ್ ಕ್ಯಾಸ್ಕೇಡ್ ಪಾರ್ಕ್ ಅಂತ. ಸ್ನೇಹಿತರೆ, ಕೊಡೈಕೆನಾಲ್ ಅನ್ನ ನಾವು ಆಫೀಷಿಯಲ್ ಆಗಿ ಎಂಟ್ರಿ ಆದ್ಮೇಲೆ ಟೋಲ್ ಗೇಟ್ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನಮಗೆ ಮೊದಲಿಗೆ ಸಿಗುವುದೇ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಅಂತ. ಇಲ್ಲಿ ವರ್ಷವಿಡೀ ನೀರು ಹರಿಯುತ್ತಲೇ ಇರುತ್ತದೆ. 180 ಅಡಿ ಎತ್ತರದಿಂದ ನೀರು ಹರಿಯುವುದರಿಂದ ಹರಿಯುವ ನೀರು ಬೆಳ್ಳಿಯ ಬಣ್ಣದಲ್ಲಿ ಪ್ರಕಾಶಿಸುತ್ತಾ ಹರಿಯುವುದರಿಂದ ಈ ಪ್ಲೇಸ್ಗೆ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಅಂತ ಕರೆಯುತ್ತಾರೆ. ಈ ಪ್ಲೇಸ್ ಅನ್ನು ನೋಡೋಕೆ ಯಾವುದೇ ಎಂಟ್ರಿ ಫೀಸ್ ಇರುವುದಿಲ್ಲ ಸ್ನೇಹಿತರೆ. ನೀವು ಇಲ್ಲಿಗೆ ಬಂದ್ರೆ ಸೆಲ್ಫಿ ಫೋಟೋಸ್ ತಗೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗ್ಬೋದು. ಹಾಗೆ ರೀಲ್ಸ್ ಕೂಡ ಮಾಡಬಹುದು ಸ್ನೇಹಿತರೆ. ಈ ಸಿಲ್ವರ್ ಕ್ಯಾಸ್ಕೇಡ್ ಫಾಲ್ಸ್ ಪಕ್ಕದಲ್ಲೇ ನಿಮಗೆ ತುಂಬಾನೇ ಹೆಚ್ಚಾಗಿ ಸ್ನ್ಯಾಕ್ಸ್ ಅಂಗಡಿಗಳೆಲ್ಲ ತುಂಬಾನೇ ಚೆನ್ನಾಗಿದ್ದಾವೆ. ನೀವು ಕೂಡ ಟ್ರೈ ಮಾಡಬಹುದು ಸ್ನೇಹಿತರೆ. ಹಾಗೆ ಈ ಕ್ಯಾಸ್ಕೇಡ್ ಫಾಲ್ಸ್ ಅನ್ನ ನೋಡಿ ಸೂಪರ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನಮ್ಮ ನೆಕ್ಸ್ಟ್ ಹೋಗೋ ಪ್ಲೇಸ್ ಲೇಕ್ ಸ್ನೇಹಿತರೆ, ಕೆರೆ. ಹೌದು ಸ್ನೇಹಿತರೆ, ಕೊಡೈಕೆನಾಲ್ ನಲ್ಲಿ ಹೃದಯ ಭಾಗವಾಗಿರುವ ಈ ಪ್ಲೇಸ್ ಅಂದ್ರೆ ಈ ಲೇಕ್. ಯಾಕಂದ್ರೆ ನೀವು ಈ ಕೊಡೈಕೆನಾಲ್ ನಲ್ಲಿ ಯಾವುದೇ ಪ್ಲೇಸ್ಗೆ ಟ್ರಾವೆಲ್ ಹೋಗ್ಬೇಕಂದ್ರೆ ಈ ಲೇಕ್ ಕೆರೆಯಿಂದಾನೇ ಸ್ಟಾರ್ಟ್ ಮಾಡಿದ್ರೆ ತಿರ್ಗಾ ನಿಮ್ಮ ಟ್ರಾವೆಲ್ ಈ ಕೆರೆಯಿಂದಾನೇ ಎಂಡ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಈ ಕೊಡೈಕೆನಾಲ್ ನಲ್ಲಿ ಮೇಜರ್ ಸೆಂಟರ್ ಪಾಯಿಂಟ್ ಆಗಿ ಈ ಲೇಕ್ ಇದೆ ಸ್ನೇಹಿತರೆ. ನೀವು ಈ ಲೇಕ್ ಅಲ್ಲಿ ಫುಲ್ ಎಂಜಾಯ್ ಮಾಡೋ ಹಾಗಿದ್ರೆ ಬೋಟಿಂಗ್ ಕೂಡ ಹೋಗ್ಬೋದು ಸ್ನೇಹಿತರೆ. ಮ್ಯಾಕ್ಸಿಮಮ್ ಪರ್ ಹೆಡ್ಗೆ 200 ರುಪೀಸ್ ಇಂದ ಚಾರ್ಜ್ ಮಾಡ್ತಾರೆ ಹಾಫ್ ಆನ್ ಅವರ್ಗೆ. ನೀವು ಕೂಡ ಇಲ್ಲಿ ಟ್ರೈ ಮಾಡಬಹುದು ಸ್ನೇಹಿತರೆ. ಬೋಟಿಂಗ್ ಲೇಕ್ ಅನ್ನು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಈ ಬೋಟಿಂಗ್ ಲೇಕ್ ಪಕ್ಕದಲ್ಲೇ ಸ್ನೇಹಿತರೆ ನೀವು ಸೈಕ್ಲಿಂಗ್ ಕೂಡ ನೀವು ಟ್ರೈ ಮಾಡಬಹುದು ಸ್ನೇಹಿತರೆ. ಇಲ್ಲಿ
ಸೈಕಲ್ ರೈಡಿಂಗಿಗೆ 100 ರುಪೀಸಿಂದ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಈ ಕೆರೆಯ ಸುತ್ತ ನೀವು ರೌಂಡ್ ಹಾಕ್ಬೋದು ಸ್ನೇಹಿತರೆ ಸೈಕಲ್ ಅನ್ನು ತಗೊಂಡು. ಇಲ್ಲಿ ನೋಡಿ ಮಕ್ಕಳೆಲ್ಲ ಹೇಗೆ ಸೈಕಲ್ ಎಲ್ಲ ಹಾಕ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ನೀವು ಕೂಡ ಇಲ್ಲಿ ಸೈಕ್ಲಿಂಗ್ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ಈ ಬೋಟಿಂಗ್ ಲೇಕ್ ಪಕ್ಕದಲ್ಲೇ ಹಾರ್ಸ್ ರೈಡಿಂಗ್ ಕೂಡ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಹಾರ್ಸ್ ರೈಡಿಂಗ್ ಕೂಡ ನೀವು ಟ್ರೈ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟು ಈ ಸೂಪರ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ನೀವು ಈ ಬೋಟಿಂಗ್ ಲೇಕ್ ಪಕ್ಕದಲ್ಲೇ ನಿಮಗೆ ಸಿಕ್ಕಾಪಟ್ಟೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳೇ ಇದ್ದಾವೆ ಸ್ನೇಹಿತರೆ. ನೀವು ಅಲ್ಲಿ ಅಂಗಡಿಗಳಲ್ಲೆಲ್ಲ ನಿಮಗೆ ಬೇಕಾದ ಸಾಮಾನುಗಳನ್ನು ನೀವು ಈ ಕೊಡೈಕೆನಾಲ್ ಬೋಟಿಂಗ್ ಹೌಸ್ ಪಕ್ಕದಲ್ಲಿ ನಿಮಗೆ ಶಾಪಿಂಗ್ಗಳೆಲ್ಲ ತುಂಬಾ ಇದ್ದಾವೆ. ಶಾಪಿಂಗ್ ಅಂಗಡಿಗಳು ನಿಮ್ಗೆ ಬೇಕಾದರೆ ನೀವು ಪರ್ಚೇಸನ್ನು ಮಾಡ್ಕೋಬೋದು ಸ್ನೇಹಿತರೆ. ಈ ಬೋಟಿಂಗ್ ಲೇಕು, ಸೈಕ್ಲಿಂಗು, ಹಾರ್ಸ್ ರೈಡಿಂಗು ಹಾಗೂ ಶಾಪಿಂಗ್ ಮುಗಿದ ಮೇಲೆ ನಾವು ಹೋಗೋ ಪ್ಲೇಸು ನೆಕ್ಸ್ಟ್ 3ನೇ ಪ್ಲೇಸು ರೋಸ್ ಗಾರ್ಡನ್ ಸ್ನೇಹಿತರೆ. ನಾವು ನೆಕ್ಸ್ಟ್ ವಿಸಿಟ್ ಮಾಡಬೇಕಂತ ಪ್ಲೇಸು ರೋಸ್ ಗಾರ್ಡನ್ ಸ್ನೇಹಿತರೆ. ಈ ರೋಸ್ ಗಾರ್ಡನ್ಗೆ ಎಂಟ್ರಿ ಫೀಸು 30 ರೂಪಾಯಿ ಚಾರ್ಜಸ್ ಸ್ನೇಹಿತರೆ. ಮಕ್ಕಳಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆ ಸ್ನೇಹಿತರೆ ಕ್ಯಾಮ್ರಾಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೊಡ್ಡ ಕ್ಯಾಮ್ರಾಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ರೋಸ್ ಗಾರ್ಡನ್ ಅನ್ನು ಸುಮಾರು 12 ಎಕರೆ ಜಾಗದಲ್ಲಿ ಸೂಪರ್ ಆಗಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ತುಂಬಾ ವ್ಯತ್ಯಾಸವಾದ, ತುಂಬಾ ಸುಂದರವಾದ ಅನೇಕ ಬಣ್ಣಗಳ ರೋಜಾ ಹೂಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಹಾಗೆ ತುಂಬಾ ವಿಶಾಲವಾದ ದೊಡ್ಡದಾದ ಗುಲಾಬಿ ತೋಟದ ಗಾರ್ಡನ್ ಅನ್ನು ನಾವಿಲ್ಲಿ ನೋಡಬಹುದು. ಹಾಗೆ ಸ್ನೇಹಿತರೆ ಗುಲಾಬಿ ಹೂ ಅಲ್ಲದೆ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಹೂವಿನ ಗಿಡಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ಇಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ, ಮಕ್ಕಳು ಆಟವಾಡೋದಕ್ಕೆ ಹಾಗೂ ನೋಡಿ ಎಂಜಾಯ್ ಮಾಡೋದಕ್ಕೆ ಸೂಪರ್ ಆದ ಜಾಗ ಸ್ನೇಹಿತರೆ. ತುಂಬಾ ದೊಡ್ಡದಾದ ಗುಲಾಬಿ ತೋಟ ಇದಾಗಿರುತ್ತದೆ. ನೀವು ಇಲ್ಲಿ ಬಂದ್ರೆ ತುಂಬಾ ನೋಡಿ ಸಂಭ್ರಮಿಸಬಹುದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಹಾಗೆ ಇದೊಂದು ಶೂಟಿಂಗ್ ಸ್ಪಾಟ್ ಕೂಡ ಹೌದು ಸ್ನೇಹಿತರೆ. ಇಲ್ಲಿ ಎಲ್ಲ ಭಾಷೆಯ ಚಿತ್ರಗಳನ್ನು ಇಲ್ಲಿ ಶೂಟಿಂಗ್ ಕೂಡ ಮಾಡಲಾಗುತ್ತದೆ. ಹಾಡಿನ ಚಿತ್ರೀಕರಣ ಹಾಗೂ ಮೂವಿಯ ಚಿತ್ರೀಕರಣ ಕೂಡ ಮಾಡಲಾಗುತ್ತದೆ ಸ್ನೇಹಿತರೆ. ಖಂಡಿತವಾಗಿ ನೀವು ಕೊಡೈಕೆನಾಲ್ ಬಂದ್ರೆ ಈ ರೋಸ್ ಗಾರ್ಡನ್ ಅನ್ನ ನೋಡಲು ಮಿಸ್ ಮಾಡ್ಕೋಬಿಡಿ ಸ್ನೇಹಿತರೆ. ಸ್ನೇಹಿತರೆ ನಾವು ನೆಕ್ಸ್ಟ್ ಹೋಗೋ ಪ್ಲೇಸ್ ಕೋಕರ್ಸ್ ವಾಕ್ ಅಂತ ಸ್ನೇಹಿತರೆ. ಕೋಕರ್ಸ್ ವಾಕ್ ಇದು ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತದೆ. ಇಲ್ಲಿ ನಾವು ನಡೆದುಕೊಂಡೇ ನಮ್ಮ ಸುತ್ತುವರೆದ ಪ್ರಕೃತಿಯ ಸೊಬಗನ್ನ ನಾವು ನೋಡ್ಬೋದು. ಹಾಗೆ ಈ ಅಮೋಘ ಬೆಟ್ಟ ಗುಡ್ಡಗಳನ್ನು ನಾವಿಲ್ಲಿ ಚೆನ್ನಾಗಿ ನೋಡ್ಬೋದು. ಹಾಗೆ ಇಲ್ಲಿ ಟೆಲಿಸ್ಕೋಪ್ ವೇವ್ ಇದೆ ಸ್ನೇಹಿತರೆ. ಇಲ್ಲಿ ವೇವ್ ಪಾಯಿಂಟ್ ಅನ್ನ ನೀವು ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬಂದ್ರೆ ಚೆನ್ನಾಗಿ ವಾಕಿಂಗ್ ಮಾಡ್ಕೊಂಡು ಹೋಗಿ ಇಲ್ಲಿರುವ ಶಾಪಿಂಗ್ಗಳನ್ನು ನೀವು ನೋಡುತ್ತಾ ನಿಮ್ಗೆ ಏನಾದ್ರೂ ಬೇಕಾದ್ರೆ ಪರ್ಚೇಸ್ ಮಾಡಿಕೊಂಡು ಈ ಪ್ರಕೃತಿಯ ಸೊಬಗನ್ನು, ಬೆಟ್ಟ ಗುಡ್ಡಗಳನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ಫೋಟೋ ಶೂಟ್ ಕೂಡ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ಇದು ಮುಗಿದ ಮೇಲೆ ನೆಕ್ಸ್ಟ್ ನಾವು ನೋಡ್ಬೇಕಾದ ಪ್ಲೇಸು ಪ್ಯಾರಿ ಫಾಲ್ಸ್ ಸ್ನೇಹಿತರೆ. ಈ ಪ್ಯಾರಿ ಫಾಲ್ಸ್ ನಾವು ರೋಸ್ ಗಾರ್ಡನ್ಗೆ ಹೋಗುವ ದಾರಿಯಲ್ಲಿದೆ. ಕೊಡೈಕೆನಾಲ್ ಅಲ್ಲಿರುವ ಲೋಕಲ್ ಪೀಪಲ್ಗೆ ಯಾರಿಗಾದ್ರೂ ಕೇಳಿದ್ರೆ ಹೇಳ್ತಾರೆ ಈ ಪ್ಲೇಸ್ಗೆ ಬರೋದು ಹೇಗೆ ಅಂತ. ಇದು ಆಕ್ಚುಲಿ ಕೊಡೈಕೆನಾಲ್ ಬಸ್ ಸ್ಟ್ಯಾಂಡ್ ಇಂದ 4.5 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಪ್ಲೇಸ್ ಫೋಟೋ ಶೂಟ್ ಮಾಡೋಕೆ ತುಂಬಾ ಸೂಪರ್ ಆದ ಜಾಗ ಸ್ನೇಹಿತರೆ. ಇದು ಹೆಚ್ಚಾಗಿ ಜನಸಂದಣಿ ಇಲ್ಲದ, ತುಂಬಾ ಈಸಿಯಾಗಿ ರಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಿ ಈ ಚಿಕ್ಕದಾದ ಫಾಲ್ಸ್ ನಿಂದ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಸ್ನಾನ ಎಲ್ಲ ಮಾಡೋಕೆ ಚಾನ್ಸ್ ಇಲ್ಲ. ಫ್ಯಾಮಿಲಿ ಇರುವವರು ಬಂದು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಪ್ಲೇಸ್ ಸ್ನೇಹಿತರೆ. ಯಾರು ಬೇಕಾದ್ರೂ ಬಂದು ಹೋಗ್ಬೋದು. ಇದಕ್ಕೆಲ್ಲ ಎಂಟ್ರಿ ಫೀಸ್ ಎಲ್ಲ ಯಾವ್ದು ಇರೋದಿಲ್ಲ. ಈ ಪ್ಲೇಸ್ ಎಲ್ಲ ನೋಡ್ಕೊಂಡು ಈಸಿಯಾಗಿ ಹೋಗ್ಬೋದು ಸ್ನೇಹಿತರೆ. ತುಂಬಾ ಸೂಪರ್ ಆಗಿದೆ. ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಹೋಗೋದೇ ಮೊಯ್ರಾ ಪಾಯಿಂಟ್ಗೆ. ಮೊಯರ್ ಪಾಯಿಂಟ್ ಸ್ನೇಹಿತರೆ, ನಾವು ಇಲ್ಲಿ ನೋಡ್ತಾ ಇರುವಂತ ಪ್ಲೇಸ್ ಮೊಯರ್ ಪಾಯಿಂಟ್ ಸ್ನೇಹಿತರೆ. ಇದು ಕೊಡೈಕೆನಾಲ್ನ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿಯೂ ಸೂಪರ್ ಪಿಕ್ನಿಕ್ ಸ್ಪಾಟ್ ಆಗಿಯೂ ಇರುವಂತದ್ದು. ಈ ಮೊಯ್ರಾ ಪಾಯಿಂಟ್ ಎಂಟ್ರಿ ಚಾರ್ಜಸ್ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಸುತ್ತಿರುವ ಸುಂದರವಾದ ಬೆಟ್ಟಗಳ ಹಾಗೂ ಗುಡ್ಡಗಳ ವೇವ್ ನೋಡಿ ನಾವು ಇಲ್ಲಿ ಎಂಜಾಯ್ ಮಾಡಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ಈ ಮೊಯ್ರಾ ಪಾಯಿಂಟ್ ನಲ್ಲಿ ಒಂದು ಟಾಪ್ ಬ್ರಿಡ್ಜ್ ಇದೆ, ಟವರ್. ಆ ಟವರ್ ಮೇಲೆ ಏರಿದ್ರೆ, ಈ ಟವರ್ ಮೇಲೆ ಏರಿದ್ರೆ ಈ ಸುತ್ತಿರುವ ಪ್ಲೇಸ್ ಗಳನ್ನ ನಾವು ಸೂಪರ್ ಆಗಿ ಎಂಜಾಯ್ ಮಾಡಬಹುದು ಸ್ನೇಹಿತರೆ. ನೀವು ನೋಡ್ತಾ ಇರಬಹುದು ಸ್ನೇಹಿತರೆ, ಚೆನ್ನಾಗಿ ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಹಾಗೆ ನೀವು ಫೋಟೋ ಶೂಟ್ ಕೂಡ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ ಇಲ್ಲಿ ಮೋಡಗಳನ್ನ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಹೇಗಿದೆ ನೋಡಿ, ಹಾಲ್ ಕಡಲಿನ ಹಾಗೆ ನೀವು ಇಲ್ಲಿ ಇದನ್ನ ನೋಡಿ ತುಂಬಾ ಎಂಜಾಯ್ ಮಾಡಬಹುದು ಸ್ನೇಹಿತರೆ. ಇದನ್ನ ನೋಡಿ ಮೊಯ್ರಾ ಪಾಯಿಂಟ್ ನೋಡಿ ನೆಕ್ಸ್ಟ್ ನಾವು ಹೋಗೋ ಪ್ಲೇಸ್ ಸ್ನೇಹಿತರೆ ಪೈನ್ ಫಾರೆಸ್ಟ್ ಸ್ನೇಹಿತರೆ. ಈ ಪೈನ್ ಫಾರೆಸ್ಟ್
ಮೊಯ್ರಾ ಪಾಯಿಂಟ್ ಇಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಇಲ್ಲಿ ಕೂಡ ಒಬ್ಬರಿಗೆ ಎಂಟ್ರಿ ಫೀಸು 10 ರುಪೀಸ್ ಚಾರ್ಜ್ ಮಾಡ್ತಾರೆ. ಈ ಪ್ಲೇಸ್ ಅಲ್ಲಿ ತುಂಬಾ ಸುಂದರವಾದ ತುಂಬಾ ದೊಡ್ಡ ಎತ್ತರ ಮಟ್ಟದಲ್ಲಿ ದೊಡ್ಡದಾದ ಮರಗಳನ್ನು ನಾವಿಲ್ಲಿ ನೋಡಬಹುದು. ಅದರಲ್ಲಿ ಕೆಲವು ಮರಗಳು ಕೆಳಗಡೆ ಬಿದ್ದಿರೋದನ್ನು ಕೂಡ ನಾವಿಲ್ಲಿ ನೋಡಬಹುದು. ಸ್ನೇಹಿತರೆ, ಇದು ಕೊಡೈಕೆನಾಲ್ನಲ್ಲಿ ಇದು ಮುಖ್ಯವಾದ ಪ್ರಮುಖ ಪ್ರೇಕ್ಷಣೀಯ ಟೂರಿಸ್ಟ್ ಸ್ಪಾಟ್ ಕೂಡ ಹೌದು, ಪಿಕ್ನಿಕ್ ಸ್ಪಾಟ್ ಕೂಡ ಹೌದು, ಹಾಗೆ ತುಂಬಾ ಮೂವಿ ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಸ್ನೇಹಿತರೆ, ಇಲ್ಲಿ ಹೆಚ್ಚಾಗಿ ಚಲನಚಿತ್ರಗಳನ್ನ ಮೂವಿಗಳನ್ನ ಇಲ್ಲಿ ಶೂಟಿಂಗ್ ಮಾಡ್ತಾರೆ. ಹಾಗೆ ಸ್ನೇಹಿತರೆ, ಹೆಚ್ಚು ಕಡಿಮೆ 100 ವರ್ಷಗಳ ಮೇಲೆ ಈ ಮರಗಳು ಈ ಪ್ರದೇಶದಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನಿಸಬಹುದು. ನೀವು ಇಲ್ಲಿಯೂ ಕೂಡ ಹಾರ್ಸ್ ರೈಡಿಂಗ್ ಕೂಡ ನೀವು ಹೋಗ್ಬೋದು ಸ್ನೇಹಿತರೆ. ಫೋಟೋ ಶೂಟ್ ಮಾಡ್ಬೋದು ಹಾಗೂ ತುಂಬಾ ಆರಾಮವಾಗಿ ಎಂಜಾಯ್ ಮಾಡ್ತಾ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಪಾಯಿಂಟ್ ವರೆಗೂ ನೀವು ವಾಕಿಂಗ್ ಕೂಡ ಮಾಡಬಹುದು ಸ್ನೇಹಿತರೆ. ಇಂತಹ ಜಾಗಗಳನ್ನು ನಾವು ತುಂಬಾ ಸಿನಿಮಾಗಳಲ್ಲಿ ನೋಡಿರ್ತೇವೆ ಸ್ನೇಹಿತರೆ. ಈ ಜಾಗ ನೋಡೋಕೆ ತುಂಬಾ ಚೆನ್ನಾಗಿರೋದ್ರಿಂದ ಇದು ಫೇಮಸ್ ಶೂಟಿಂಗ್ ಸ್ಪಾಟ್ ಕೂಡ ಆಗಿದೆ ಸ್ನೇಹಿತರೆ. ಇಲ್ಲಿ ತುಂಬಾ ಚಲನಚಿತ್ರಗಳ ಶೂಟಿಂಗ್ ಕೂಡ ಆಗಿರುತ್ತದೆ ಸ್ನೇಹಿತರೆ. ಈ ಜಾಗಗಳನ್ನ ಖಂಡಿತ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಸ್ನೇಹಿತರೆ, ನಾವು ನೆಕ್ಸ್ಟ್ ಹೋಗೋ ಪ್ಲೇಸ್ ಗುಣ ಕೇವ್. ಗುಣ ಗುಹೆಗಳು, ಮಾಯಾ ಗುಹೆಗಳು ಅಂತ ಇದಕ್ಕೆ ಅರ್ಥ. ಇಲ್ಲಿ ಒಬ್ಬರಿಗೆ ಎಂಟ್ರಿ ಫೀಸ್ 10 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಒಳಗೆ ಬಂದೊಡನೆ ಡೇವಿಲ್ ಕಿಚನ್ ಅಂತ ಇನ್ನೊಂದು ಹೆಸರು ಹೇಗೆ ಬಂದಿತು ಈ ಜಾಗಕ್ಕೆ ಅಂತ ತಿಳಿದುಕೊಳ್ಳುವ ಕುತೂಹಲಕ್ಕೆ ಇಲ್ಲಿ 500 ವರ್ಷಗಳ ಹಳೆಯ ಮತ್ತು ಬೃಹದಾಕಾರವಾದ ಮರಗಳ ಬೇರುಗಳನ್ನು ನಾವಿಲ್ಲಿ ನೋಡಬಹುದು. ಬೇರುಗಳೆಲ್ಲ ಮಣ್ಣಿನ ಮೇಲೆ ಕ್ಲೀನ್ ಆಗಿ ನಿಂತುಕೊಂಡಿರುವುದನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ತುಂಬಾನೇ ಗುಹೆಗಳಿರುವ ಈ ಜಾಗದಲ್ಲಿ ತಮಿಳಿನ ಕಮಲ್ ಹಾಸನ್ ನಡೆಸಿರುವ ಗುಣ ಎನ್ನುವ ಸಿನಿಮಾದಿಂದ ಈ ಜಾಗಕ್ಕೆ ಗುಣ ಕೇವ್ ಅಂತ ಹೆಸರು ಬಂದಿತ್ತು. ಇದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಅಂತ ಗುಣ ಕೇವ್ ಅಂತ ಹೆಸರು ಬಂದಿದೆ ಸ್ನೇಹಿತರೆ. ಹಾಗೆ ಇತ್ತೀಚೆಗೆ ಮಲಯಾಳಂ ಚಿತ್ರದ ಮಂಜು ಮೈಲ್ಸ್ ಬಾಯ್ಸ್ ಸಿನಿಮಾ ನಂತರ ಇನ್ನೂ ತುಂಬಾನೇ ಈ ಜಾಗಕ್ಕೆ ಫೇಮಸ್ ಆಗಿದೆ ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ. ಇವಾಗಲೂ ಕೂಡ ಇಲ್ಲಿಗೆ ಬರುವ ಟೂರಿಸ್ಟ್ ಎಲ್ಲರೂ ಮಾಡುವ 2 ಕೆಲಸ ಏನಪ್ಪಾ ಅಂದ್ರೆ, ಈ ಮರಗಳ ಕೆಳಗಡೆ ನಿಂತ್ಕೊಂಡು ಕಣ್ಮಣಿ ಅಂಬೋಡು ಕಾದಲನಂತ ಹಾಡು ಹೇಳುವುದು, ರೀಲ್ಸ್ ಮಾಡುವುದು ತುಂಬಾನೇ ಫೇಮಸ್ ಆಗಿದೆ ಈ ಒಂದು ಸ್ಪಾಟ್. ಹಾಗೆ ಇನ್ನೊಂದು ಗುಣ ಕೇವಲ್ಲಿ ಹಾಕಿರುವ ಕಬ್ಬಿಣದ ಕಂಬಿಗಳ ಹತ್ತಿರ ಹೋಗಿ ಸುಭಾಷ್ ಹೆಂಗಿರಿಕೆ ಅಂತ ಕೂಗಿ ರೀಲ್ಸ್ ಫೋಟೋ ಶೂಟ್ ಮಾಡಿಕೊಳ್ಳುತ್ತಾರೆ. ಹೆಂಗಿರಿಕೆ ಅಂದ್ರೆ ಎಲ್ಲಿದೆಯಾ ಸುಭಾಷ್ ಎಲ್ಲಿದೆಯಾ ಅಂತ ಅರ್ಥ. ನೀವು ಕೂಡ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ನೋಡಿ ಎಷ್ಟು ಡೇಂಜರಸ್ ಅಂದ್ರೆ ಗುಣ ಕೇವ್ ತುಂಬಾನೇ ಡೇಂಜರಸ್ ಸ್ನೇಹಿತರೆ. ಇಲ್ಲಿಗೆ ಹೋದ್ರೆ ತುಂಬಾ ಕೇರ್ಫುಲ್ ಆಗಿ ನೀವು ಈ ಪ್ಲೇಸ್ ಅನ್ನ ನೀವು ನೋಡ್ಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ಈ ಮಂಜಿನ ಒಂದು ವಾತಾವರಣದಲ್ಲಿ ಯಾವುದು ಗುಂಡಿಗಳಿದೆ ಯಾವುದು ಗುಹೆಗಳಿದೆ ಒಂದು ಕಾಣೋದಿಲ್ಲ. ಎಲ್ಲ ಕತ್ತಲವಾದ ರೀತಿಯಲ್ಲಿ ಮಂಜು ಕೊಯ್ದ ವಾತಾವರಣದಂತಿರ್ತದೆ. ದಯವಿಟ್ಟು ನೀವು ಹೋದ್ರೆ ತುಂಬಾ ಸೇಫ್ ಆಗಿ ನೋಡ್ಕೊಂಡು ಬರ್ಬೋದು ಸ್ನೇಹಿತರೆ. ತುಂಬಾ ಇದು ಫೇಮಸ್ ಆನ ಜಾಗ ಸ್ನೇಹಿತರೆ ಕೊಡೈಕೆನಾಲ್ನಲ್ಲಿ. ಬನ್ನಿ ಸ್ನೇಹಿತರೆ, ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಪ್ಲೇಸ್ ಒಂದು ಪಿಲ್ಲರ್ ರಾಕ್ ಸ್ನೇಹಿತರೆ. ಪಿಲ್ಲರ್ ರಾಕ್ ಸ್ನೇಹಿತರೆ, ನಾವು ನೆಕ್ಸ್ಟ್ ಹೋಗೋ ಪ್ಲೇಸ್ ಪಿಲ್ಲರ್ ರಾಕ್. ಸ್ನೇಹಿತರೆ, ಈ ಜಾಗಕ್ಕೆ ಎಂಟ್ರಿ ಫೀಸ್ ಒಬ್ಬರಿಗೆ 15 ರುಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಒಳಗೆ ಹೋದೊಡನೆ ಬ್ರಹ್ಮಾಂಡವಾದ ದೊಡ್ಡದಾದ ಚೂಪಾದ ಕಲ್ಲಿನ ಬೆಟ್ಟಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆ ಇದರ ಸುತ್ತಮುತ್ತ ಇರುವ ಸುಂದರವಾದ ಬೆಟ್ಟಗಳನ್ನು ಹಾಗೂ ಕಾಡುಗಳನ್ನು ಇಲ್ಲಿಂದನೇ ನೋಡಿ ಎಂಜಾಯ್ ಮಾಡಬಹುದು ಸ್ನೇಹಿತರೆ. ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ಈ ಪ್ಲೇಸ್ ನೋಡಿದ ಮೇಲೆ ನಾವು ನೆಕ್ಸ್ಟ್ ಹೋಗೋ ಪ್ಲೇಸ್ ಸೂಸೈಡ್ ಪಾಯಿಂಟ್ ಅಂದ್ರೆ ಗ್ರೀನ್ ವ್ಯಾಲಿ ಸ್ನೇಹಿತರೆ. ಈ ಪಿಲ್ಲರ್ ರಾಕ್ ಆದ್ಮೇಲೆ ನಾವು ಹೋಗೋ ಪ್ಲೇಸು ಸೂಸೈಡ್ ಪಾಯಿಂಟ್ ಅಂತ ಕರೀತಾರೆ, ಗ್ರೀನ್ ವ್ಯಾಲಿ ಅಂತ ಕರೀತಾರೆ, ಹಾಗೂ ತಮಿಳಿನಲ್ಲಿ ಪಸುಮೈ ಪಳ್ಳತಾಕು ಅಂತ ಈ ಜಾಗಕ್ಕೆ ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ನಾವು ಸೂಸೈಡ್ ಪಾಯಿಂಟ್ಗೆ ಹೋಗುವ. ಸ್ನೇಹಿತರೆ, ಗ್ರೀನ್ ವ್ಯಾಲಿ, ಸೂಸೈಡ್ ಪಾಯಿಂಟ್ ಹಾಗೂ ಪಸುಮೈ ಪಳ್ಳತಾಕು ಎನ್ನುವ ಈ ಜಾಗಕ್ಕೆ ಯಾವುದೇ ಎಂಟ್ರಿ ಫೀಸ್ ಇರುವುದಿಲ್ಲ. ಇಲ್ಲಿ ಅತಿ ಹೆಚ್ಚು ಶಾಪಿಂಗ್ ಅಂಗಡಿಗಳು ಇರುತ್ತವೆ. ನೀವು ಇಲ್ಲಿ ಬೇಕಾದರೆ ಶಾಪಿಂಗ್ ಮಾಡಿ ಈ ಪ್ಲೇಸ್ ಅನ್ನು ಸೂಪರ್ ಆಗಿ ಎಕ್ಸ್ಪ್ಲೋರಿಂಗ್ ಮಾಡಬಹುದು ಸ್ನೇಹಿತರೆ. ಹಾಗೆ ನೀವು
ಇಲ್ಲಿರುವ ಶಾಪಿಂಗ್ ಶಾಪ್ಗಳನ್ನು ದಾಟಿಕೊಂಡು ಸ್ವಲ್ಪ ಮುಂದಕ್ಕೆ ಬಂದರೆ 5,000 ಅಡಿ ಆಳವಿರುವ ಪಸುಮೈ ಪಳ್ಳತಾಕು ನೋಡಬಹುದು. ಅಂದರೆ ಗ್ರೀನ್ ವ್ಯಾಲಿಯನ್ನು ನೋಡಬಹುದು. ಈ ಜಾಗವು ಮೊದಲಿಗೆ ಸೂಸೈಡ್ ಪಾಯಿಂಟ್ ಆಗಿರುತ್ತದೆ ಅಂತ ಹೇಳಲಾಗುತ್ತದೆ. ಇವಾಗ ಈ ಜಾಗಕ್ಕೆ ಭದ್ರವಾಗಿ ಕಬ್ಬಿಣದ ರಾಡುಗಳಿಂದ ಗೇಟಿನ ಬೇಲಿಯನ್ನು ಮಾಡಿ ಸೇಫ್ ಮಾಡಿ ಹೊಸದಾಗಿ ಪಸುಮೈ ಪಳ್ಳತಾಕು ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ಸುತ್ತಮುತ್ತ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಇಲ್ಲಿಂದ ಸುತ್ತುವರಿದ ಸುಂದರವಾದ ಬೆಟ್ಟಗುಡ್ಡಗಳನ್ನು ಹಾಗೂ ತೇಲಾಡುವ ಮೋಡಗಳನ್ನು ನೀವು ಇಲ್ಲಿಗೆ ಬಂದರೆ ನೋಡಿ ಎಂಜಾಯ್ ಮಾಡಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾವು ನೆಕ್ಸ್ಟ್ ಹೋಗೋ ಪ್ಲೇಸ್ ಲಿರಿಲ್ ಫಾಲ್ಸ್. ಸ್ನೇಹಿತರೆ, ಈ ಪ್ಲೇಸ್ ಹೆಸರು ಲಿರಿಲ್ ಫಾಲ್ಸ್ ಅಂತ. ಈ ಪ್ಲೇಸ್ಗೆ ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ಒಂದು ಸುಂದರವಾದ ಹಾಗೂ ಸಣ್ಣದಾದ ಫಾಲ್ಸ್ ತರ ಹರಿಯುತ್ತಿರುತ್ತದೆ. ಇಲ್ಲಿ ಸ್ನಾನ ಕೂಡವನ್ನು ನೀವು ಮಾಡಬಹುದು ಸ್ನೇಹಿತರೆ. ಫೋಟೋ ಶೂಟ್ ಕೂಡ ಮಾಡ್ಬೋದು. ಸೂಪರ್ ಆಗಿರುತ್ತದೆ ಸ್ನೇಹಿತರೆ. ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನೀವು ಈ ಜಾಗವನ್ನ ಎಕ್ಸ್ಪ್ಲೋರ್ನ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಲ್ಲ ಜನಗಳೆಲ್ಲ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇರೋದನ್ನ. ಹಾಗೆ ಈ ಪ್ಲೇಸ್ ಅನ್ನ ನೋಡಿದ್ಮೇಲೆ ನೆಕ್ಸ್ಟ್ ನೀವು ಪಕ್ಕದಲ್ಲೇ ಅಪ್ಪರ್ ಲೇಕ್ ಅಂತ ಒಂದು ವೇವ್ ಪಾಯಿಂಟ್ ಇದೆ ಸ್ನೇಹಿತರೆ. ಇದನ್ನ ಕೂಡ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಇದರಿಂದ ಕೊಡೈಕೆನಾಲ್ ಲೇಕ್ ಎಲ್ಲ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗೆ ಈ ಪ್ಲೇಸ್ ಪಕ್ಕದಲ್ಲೇ ನಿಮಗೆ ತುಂಬಾ ಶಾಪಿಂಗ್ ಗಳೆಲ್ಲ ಇರುತ್ತೆ. ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಹಾಗೂ ಅಪ್ಪರ್ ಲೇಕ್ ಅನ್ನ ವೇವ್ ಪಾಯಿಂಟ್ ಕೂಡ ನೀವು ಯಾವುದೇ ಎಂಟ್ರಿ ಫೀಸ್ ಇರೋದಿಲ್ಲ. ಈ ಲೇಕ್ ನೋಡ್ಲಿಕ್ಕೆ ಯಾವುದೇ ಎಂಟ್ರಿ ಫೀಸ್ ಕೂಡ ಇರೋದಿಲ್ಲ. ನೀವು ಇದನ್ನು ಕೂಡ ನೀವು ಚೆನ್ನಾಗಿ ನೋಡಿ ಎಕ್ಸ್ಪ್ಲೋರಿಂಗ್ ಅನ್ನ ಮಾಡಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಪ್ಲೇಸ್ ಅನ್ನ ನೋಡಿದ್ಮೇಲೆ ನಾವು ನೆಕ್ಸ್ಟ್ ಹೋಗೋ ಪ್ಲೇಸ್ ವಟ್ಟಕನಲ್ ವಾಟರ್ ಫಾಲ್ಸ್ ಸ್ನೇಹಿತರೆ. ಈ ವಟ್ಟಕನಲ್ ವಾಟರ್ ಫಾಲ್ಸ್ ಸ್ನೇಹಿತರೆ, ಇದು ಕೊಡೈಕೆನಾಲ್ನಲ್ಲಿ ತುಂಬಾನೇ ಫೇಮಸ್ ಸ್ನೇಹಿತರೆ. ಇದು ನಾವು ಹೋಗೋ ರೂಟ್ ಮೇಲೆಯೇ ನಮ್ಮ ವೆಹಿಕಲ್ಗಳನ್ನು ನಿಲ್ಲಿಸಿ ಅಲ್ಲಿಂದ ಈಸಿಯಾಗಿ ಕೆಳಗೆ ಇಳಿದು, ಇಲ್ಲಿ ನೋಡ್ತಾ ಇರ್ಬೋದಲ್ಲ ನೀವು ಸ್ನೇಹಿತರೆ, ರೋಡಲ್ಲಿ ನಮ್ಮ ವೆಹಿಕಲ್ಗಳನ್ನು ನಿಲ್ಲಿಸಿ ಈ ರೂಟಲ್ಲಿ ನಾವು ಕೆಳಗೆ ಇಳಿದು ಬಂದ್ರೆ ನಮಗೆ ಸುಂದರವಾದ ಮನೋಹರವಾದ ಈ ವಟ್ಟಕನಲ್ ವಾಟರ್ ಫಾಲ್ಸ್ ಅನ್ನ ನಾವು ನೋಡ್ಬೋದು ಸ್ನೇಹಿತರೆ. ಇದು ಕೊಡೈಕೆನಾಲ್ನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುತ್ತದೆ. ವಟ್ಟಕನಲ್ ಎಂಬ ವಿಲೇಜ್ ಪಕ್ಕದಲ್ಲಿ ಇರೋದ್ರಿಂದ ಇದನ್ನ ವಟ್ಟಕನಲ್ ಫಾಲ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದ್ರೂ ಇಷ್ಟಪಡೋ ಹಾಗೆ ಈ ಫಾಲ್ಸ್ ತುಂಬಾ ಜನರಿಗೆ ಬೇಗನೆ ಇಷ್ಟವಾಗುತ್ತದೆ ಸ್ನೇಹಿತರೆ. ಈ ಪ್ಲೇಸ್ ಅಲ್ಲಿ ನೀವು ಸೂಪರ್ ಆಗಿ ಫೋಟೋಸ್ ತಗೋಬಹುದು, ಹಾಗೆ ರೀಲ್ಸ್ ಮಾಡಬಹುದು, ಹಾಗೂ ನೀವು ಇಲ್ಲಿ ಸ್ನಾನ ಕೂಡ ಮಾಡಬಹುದು ಸ್ನೇಹಿತರೆ. ನೀವು ಈ ವಟ್ಟಕನಲ್ ವಾಟರ್ ಫಾಲ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ ನಂತರ ಇಲ್ಲಿಂದ ಹಾಗೆಯೇ ಸ್ವಲ್ಪ ಕೆಳಗೆ ಹೋದ್ರೆ ಡಾಲ್ಫಿನ್ ನೋಸ್ಗೆ ಹೋಗುವ ಟ್ರಕ್ಕಿಂಗ್ ರಸ್ತೆ ಸಿಗುತ್ತದೆ ಸ್ನೇಹಿತರೆ. ಹೆಚ್ಚು ಕಡಿಮೆ ಇದು 5 ಕಿಲೋಮೀಟರ್ ದೂರದಲ್ಲಿರುವ ಟ್ರಕ್ಕಿಂಗ್ ರೋಡ್ ಇದಾಗಿರುತ್ತದೆ ಸ್ನೇಹಿತರೆ. ನೀವು ಟ್ರಕ್ಕಿಂಗ್ ಮಾಡಿ ಹೋದ್ರೆ ಡಾಲ್ಫಿನ್ ನೋಸ್ ವೇವ್ ಪಾಯಿಂಟ್ ಸಿಗುತ್ತದೆ. ಇದು ಸ್ವಲ್ಪ ಅಪಾಯಕರ ಟ್ರಕ್ಕಿಂಗ್ ಆಗಿರುತ್ತದೆ. ಇದು ವಯಸ್ಸಾದವರಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಯೋಗ್ಯವಲ್ಲ ಅಂತ ಇದು ನೀವು ಸ್ಕಿಪ್ ಮಾಡಬಹುದು ಸ್ನೇಹಿತರೆ. ಯಾಕಂದ್ರೆ ಇಲ್ಲಿ ವಯಸ್ಸಾದವರು ಹಾಗೂ ಚಿಕ್ಕ ಮಕ್ಕಳು ಏರಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ನೀವೇನಾದ್ರೂ ಟ್ರಕ್ಕಿಂಗ್ ಲವರ್ಸ್ ಆಗಿದ್ರೆ ಖಂಡಿತ ನೀವು ಹೋಗ್ಬೋದು. ನೀವು ಎಂಜಾಯ್ ಮಾಡ್ಬಿಟ್ಟು ಎಕ್ಸ್ಪ್ಲೋರಿಂಗ್ ಮಾಡ್ಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೋಬಹುದು. ಆದ್ರೆ ಇದು ಸ್ವಲ್ಪ ಡೇಂಜರಸ್ ಪ್ಲೇಸು, ತುಂಬಾ ಅಪಾಯಕಾರಿ ಜಾಗ. ಸ್ವಲ್ಪ ಯಾಮಾರಿದ್ರೆ ಪ್ರಾಣಕ್ಕೆ ಅಪಾಯ. ಹುಷಾರಾಗಿ ನೀವು ಫೋಟೋ ಶೂಟ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ. ಈ ತರಹ ಡೇ 1 ನಲ್ಲಿ ರೋಸ್ ಗಾರ್ಡನ್ ಹಾಗೂ ಡಾಲ್ಫಿನ್ ನೋಸ್ ಈ ಎರಡು ಬಿಟ್ಟು ಮತ್ತೆ ಉಳಿದ ಎಲ್ಲ ಮೇಜರ್ ಪ್ಲೇಸ್ಗಳನ್ನು ಎಲ್ಲವನ್ನು ನೀವು ಕವರ್ ಮಾಡಿದ್ದೆ ಆದರೆ ಸ್ನೇಹಿತರೆ, ಡೇ 2 ಅಲ್ಲಿ ಕೊಡೈಕೆನಾಲ್ನಿಂದ ಹೊರಗಡೆ ಹೋಗಿ ಬೇರೆ ಪ್ಲೇಸ್ಗಳನ್ನು ಕೂಡ ನಾವು ನೋಡ್ಬೋದು ಸ್ನೇಹಿತರೆ. ಡೇ 2 ಅಲ್ಲಿ ಅರ್ಲಿ ಮಾರ್ನಿಂಗ್ ನೀವು ಇರುವ ರೂಮ್ಗಳಿಗೆ ಚೆಕ್ಔಟ್ ಮಾಡಿಬಿಟ್ಟು ಕುರುಂಜಿ ಆಂಡವರ್ ಟೆಂಪಲ್ಗೆ ಹೋಗ್ಬಿಡಿ ಸ್ನೇಹಿತರೆ. ಇದು ತುಂಬಾ ಫೇಮಸ್ ಆಗಿರುವ ದೇವಸ್ಥಾನ ಸ್ನೇಹಿತರೆ. ಹಾಗೂ ಈ ಕುರುಂಜಿ ಆಂಡವರ್ ದೇವಸ್ಥಾನ ಇಲ್ಲಿ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ ಸ್ನೇಹಿತರೆ. ಬೇಡ್ಕೊಂಡಿದ್ದು ಖಂಡಿತ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ ಸ್ನೇಹಿತರೆ. ಖಂಡಿತ ಮಿಸ್ ಮಾಡ್ಕೋಬೇಡಿ, ಹೋಗ್ಬಿಟ್ಟು ಬನ್ನಿ ಸ್ನೇಹಿತರೆ. ತುಂಬಾ ಇಲ್ಲಿ ಸ್ನೇಹಿತರೆ ತುಂಬಾ ಫೇಮಸ್ ಆಗಿರುವ ಕುರುಂಜಿ ಗಿಡಗಳನ್ನ ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ಈ ದೇವಸ್ಥಾನ ದರ್ಶನ ಮುಗಿದ್ಮೇಲೆ ನೀವು ಆಚೆ ಬಂದ್ಮೇಲೆ ಈ ಕುರುಂಜಿ ಗಿಡಗಳು, ಇಲ್ಲಿ ಮರಗಳನ್ನ, ಸಸಿಗಳನ್ನ ನಾವು ಇಲ್ಲಿ ದೇವಸ್ಥಾನದಲ್ಲಿ ನೋಡಬಹುದು ಸ್ನೇಹಿತರೆ. ನಾವು ನೆಕ್ಸ್ಟ್ ಹೋಗುವ ಪ್ಲೇಸ್ ಸ್ವಲ್ಪ ಔಟರ್ ಆಗುತ್ತೆ. ಅಂದ್ರೆ ಕೊಡೈಕೆನಾಲಿಂದ ಸ್ವಲ್ಪ ಔಟರ್ ಆಗುತ್ತೆ. ಪೂಕಲ್ ವಿಲೇಜ್ ಹಾಗೂ ಕುಂಬರೈ ವಿಲೇಜ್ ಹಾಗೂ ಮನವನೂರು ವಿಲೇಜ್, ಈ ಊರುಗಳಿಗೆಲ್ಲ ಒಂದು ದಿನದಲ್ಲಿ ಹೋಗಿ ಬರಬಹುದು ಸ್ನೇಹಿತರೆ. ಈ ಊರುಗಳಿಗೆ ಹೋಗುವ ರೋಡುಗಳೆಲ್ಲ ತುಂಬಾ ಸುಂದರವಾಗಿರುತ್ತವೆ ಸ್ನೇಹಿತರೆ. ಫೈನಲಿ ಸ್ನೇಹಿತರೆ, ಮನವನೂರಿನಲ್ಲಿ ಟೂರಿಸ್ಟ್ಗೆ
ಪರ್ ಹೆಡ್ ಅವರ್ ಪರ್ಸನ್ಗೆ 30 ರುಪೀಸನ್ನು ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಕೂಕಲ್ ವೇವ್ ಪಾಯಿಂಟ್ಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ನೀವು ಕೂಕಲ್ ಲೇಕನ್ನು ಹಾಗೂ ಕೂಕಲ್ ಫಾಲ್ಸನ್ನು ನೀವು ವಿಸಿಟ್ ಮಾಡ್ಬೋದು ಸ್ನೇಹಿತರೆ. ಈ ಕೂಕಲ್ ವಿಲೇಜ್ ಒಳಗಡೆ ಬಂದರೆ ನಿಮಗೆ ಕೂಕಲ್ ಲೇಕ್ ಸಿಗುತ್ತೆ ಸ್ನೇಹಿತರೆ. ಮನೋಹರವಾದ, ಅದ್ಭುತವಾದ, ಸುಂದರವಾದ, ಅದು ಹೇಳಲಿಕ್ಕೆ ಆಗಲ್ಲ ಸ್ನೇಹಿತರೆ, ವರ್ಣಿಸಲಿಕ್ಕೆ ಆಗೋದಿಲ್ಲ, ಆ ಥರ ಇರುತ್ತೆ. ಖಂಡಿತ ಇದನ್ನ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ನಮ್ಮ ಕುಂಬಾರೆ ವಿಲೇಜ್ ಸ್ನೇಹಿತರೆ. ಇದು ಕೂಡ ಅದ್ಭುತವಾದ, ಸ್ವರ್ಗಕ್ಕೆ ಎರಡೇ ಗೇಣು ಅನ್ನೋ ಹಾಗೆ ಅದ್ಭುತವಾದ ವಿಲೇಜ್ ಸ್ನೇಹಿತರೆ. ಖಂಡಿತ ಇದನ್ನ ನೀವು ಮೀಟ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಸ್ನೇಹಿತರೆ. ಇಲ್ಲಿ ವಿಲೇಜ್ ಕಲ್ಚರ್ ಅನ್ನ ನೀವು ನೋಡ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಫೈನಲಿ ಮನವನೂರಿಗೆ ಹೋದ್ರೆ ನೀವು ಟೂರಿಸ್ಟ್ಗೆ 1 ಪರ್ಸನ್ಗೆ 30 ರುಪೀಸನ್ನು ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ. ಈ ಮನವನೂರು ಒಳಗಡೆ ಹೋದ್ರೆ ತುಂಬಾ ಸುಂದರವಾದ ಲೇಕು ಹಾಗೂ ರಾಬಿಟ್ ಫಾರ್ಮ್ ಹಾಗೂ ಸಿಪ್ ಫಾರ್ಮ್ ಎಲ್ಲ ಇರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಕುರಿಗಳ ಒಂದು ಫಾರ್ಮ್ ಹೌಸ್ ಇರುತ್ತೆ. ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿ ಸಾಕ್ತಾ ಇದ್ದಾರೆ ಕುರಿ ಸಾಗಾಣಿಕೆಯನ್ನ. ಇಲ್ಲಿ ಕೂಡ ನೀವು ವಿಲೇಜ್ ಅಲ್ಲಿ ನೋಡ್ಬೋದು. ಈ ಕುರಿ ಸಾಗಾಣಿಕೆಗಳಲ್ಲದೆ ಇಲ್ಲಿ ಸ್ನೇಹಿತರೆ ಮೊಲಗಳ ಸಾಗಾಣಿಕೆ ಕೂಡ ನಡೀತಾ ಇದೆ ಸ್ನೇಹಿತರೆ. ಅಂದ್ರೆ ಇಲ್ಲಿ ರ್ಯಾಬಿಟ್ ಫಾರ್ಮ್ ಕೂಡ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡ್ಬೋದು. ಹಾಗೆ ಸ್ನೇಹಿತರೆ, ಇಲ್ಲಿ ಹಾರ್ಸ್ ರೈಡಿಂಗ್ ಹಾಗೂ ಕಯಾಕಿಂಗ್, ಜಿಪ್ ಲೈನ್ ಹಾಗೂ ಇನ್ನೂ ತುಂಬಾನೇ ಬೇರೆ ಬೇರೆ ಆಕ್ಟಿವಿಟೀಸ್ಗಳಿರ್ತವೆ. ಅದನ್ನೆಲ್ಲ ನೀವು ಇಲ್ಲಿ ಟ್ರೈ ಮಾಡಿ ಈ ಪ್ಲೇಸ್ಗಳಲ್ಲಿ ನೀವು ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದು ಅಲ್ಲದೆ ನೆಕ್ಸ್ಟ್ ನಾವು ಕೊಡೈಕೆನಾಲ್ನಲ್ಲಿ ಮೇಜರ್ ಆಗಿ ನೋಡುವಂಥದ್ದು ಇನ್ನೊಂದು ಟ್ರಿಪ್ ಇದೆ ಸ್ನೇಹಿತರೆ. ಅದೇನಂದ್ರೆ ಬೆರ್ಜಿಮ್ ಲೇಕ್ ಫಾರೆಸ್ಟ್ ಸಫಾರಿ ಅಂತ ಕರೀತಾರೆ ಸ್ನೇಹಿತರೆ. ಈ ಬೆರ್ಜಿಮ್ ಲೇಕ್ ಫಾರೆಸ್ಟ್ ಸಫಾರಿ ಈ ಜಾಗಕ್ಕೆ, ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ನಮ್ಮ 2 ವೀಲರ್ ಬೈಕಲ್ಲಿ ಹೋಗುವಂತಿಲ್ಲ ಸ್ನೇಹಿತರೆ. ಕಾರಲ್ಲಿ ಹೋಗ್ಬೋದು, ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವ್ಯಾನ್ ಸಫಾರಿಯಲ್ಲಿ ಅರೇಂಜ್ ಮಾಡ್ತಾರೆ. ನಾವು ಅದಕ್ಕೆ ದುಡ್ಡನ್ನು ಪೇ ಮಾಡಿಬಿಟ್ಟು ಅದರಲ್ಲಿ ನಾವು ಸುತ್ತಿ ನೋಡಿಕೊಂಡು ಬರ್ಬೋದು ಸ್ನೇಹಿತರೆ. ಈ ಟ್ರಿಪ್ ಬೆರ್ಜಿಮ್ ಲೇಕ್ ಫಾರೆಸ್ಟ್ ಸಫಾರಿ ಅಟೆಂಡ್ ಮಾಡಬೇಕಾದ್ರೆ ನೀವು ಅರ್ಲಿ ಮಾರ್ನಿಂಗ್ ಮೊಯ್ರಾ ಪಾಯಿಂಟ್ಗೆ ಹೋಗಬೇಕಾಗುತ್ತೆ. ಅಲ್ಲಿರುವ ಆಫೀಸ್ನಲ್ಲಿ, ಫಾರೆಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಟಿಕೆಟ್ ತೊಗೊಂಡ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ನಿಮ್ಮನ್ನು ಸೇಫ್ ಆಗಿ ಕರ್ಕೊಂಡು ಹೋಗಿ ಸೇಫ್ ಆಗಿ ಕರ್ಕೊಂಡು ಬರ್ತಾರೆ. ಸೊ ಕೊಡೈಕೆನಾಲ್ ಬಂದಾಗ ಇಂತಹ ಒಂದು ಪ್ಲೇಸನ್ನು ಖಂಡಿತ ಮಿಸ್ ಮಾಡದೆ ಹೋಗಿ ಬನ್ನಿ ಸ್ನೇಹಿತರೆ. ಸೊ ಈ ಥರದ ನೀವು ಕೊಡೈಕೆನಾಲ್ಗೆ ಬಂದರೆ 2 ರಿಂದ 3 ದಿನ ಇದ್ದರೆ ಕೊಡೈಕೆನಾಲಲ್ಲಿರುವ ಎಲ್ಲ ಮೇಜರ್ ಪ್ಲೇಸ್ಗಳನ್ನು ತುಂಬ ಚೆನ್ನಾಗಿ ಕವರ್ ಮಾಡ್ಬೋದು ಆಲ್ಮೋಸ್ಟ್ ಸ್ನೇಹಿತರೆ. ಇಲ್ಲ ನಮಗೆ 2 ಡೇಸ್ ಮಾತ್ರ ನಮಗೆ ಲೀವ್ ಇದೆ ಅಂತ ಆದರೆ ಫಸ್ಟ್ ಡೇಯಲ್ಲಿ ನೀವು ಗುಣ ಕೇವ್, ಮೊಯ್ರಾ ಪಾಯಿಂಟ್ ಹಾಗೂ ಪೈನ್ ಫಾರೆಸ್ಟ್ ಅನ್ನ ಕವರ್ ಮಾಡಿ. ಸೆಕೆಂಡ್ ಡೇಯಲ್ಲಿ ಕುಂಬರೆ ವಿಲೇಜ್ ಹಾಗೂ ಮನವನೂರು ಈ ಥರ ಪ್ಲೇಸ್ಗಳಿಗೆ ಹೋಗ್ಬೋದು ಸ್ನೇಹಿತರೆ. ಇಲ್ಲ ಅಂದರೆ ಒಟ್ಟಕಣಲ್ ವಾಟರ್ ಫಾಲ್ಸ್ ಹಾಗೂ ಡಾಲ್ಫಿನ್ ನೋಸ್ ಹಾಗೂ ಟ್ರೆಕ್ಕಿಂಗಿಗೆ ಟ್ರೈ ಮಾಡ್ಬೋದು ಸ್ನೇಹಿತರೆ. ಇಲ್ಲ ಅಂದರೆ ರಿಲ್ಯಾಕ್ಸ್ ಸೆಕೆಂಡ್ ಡೇಯಲ್ಲಿ ಫಸ್ಟ್ ರೋಸ್ ಗಾರ್ಡನ್, ಬ್ಯಾರಿಯಂಟ್ ಪಾರ್ಕ್ ಈ ಥರದ ಪ್ಲೇಸ್ಗಳಿಗೆ ಹೋಗಿ ನಿಮ್ಮ ಸಮಯವನ್ನು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ಕೊಡೈಕೆನಾಲಲ್ಲಿ ಹೋಟೆಲ್ಸ್ ಹಾಗೂ ಸ್ಟೇ ರೂಮ್ಗಳ ಅವೈಲೇಬಿಲಿಟಿ ತುಂಬ ಚೆನ್ನಾಗೇ ಇದ್ದಾವೆ ಸ್ನೇಹಿತರೆ. ನನಗೆ ಗೊತ್ತಿರುವ ಹಾಗೆ ಹಾಗೂ ನಾನಿದ್ದ ಈ 2 ಪ್ಲೇಸ್ಗಳ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಫುಡ್ ಬಗ್ಗೆ ಹೇಳೋದಾದರೆ ಏನು ಸಮಸ್ಯೆ ಇರೋದಿಲ್ಲ ಸ್ನೇಹಿತರೆ. ಪರ್ ಹೆಡ್ ಅಂದರೆ ಒಂದು ದಿನಕ್ಕೆ ಒಬ್ಬರಿಗೆ 500 ರಿಂದ 1000ವರೆಗೂ ಖರ್ಚಾಗುತ್ತೆ. ಮತ್ತು ನಿಮ್ಮ ವೈಯಕ್ತಿಕ ಖರ್ಚಿನ ಮೇಲೆ ಎಷ್ಟು ಆಗುತ್ತದೆ ಅಂತ ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ಸ್ನೇಹಿತರೆ, ನೀವು ಕೂಡ ಸೂಪರ್ ಆಗಿ ಕೊಡೈಕೆನಾಲನ್ನು ನೀವು ಕೂಡ ತುಂಬಾನೇ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋದಲ್ಲಿ ಮೇಜರ್ ಆಗಿ ಕೊಡೈಕೆನಾಲ್ನಲ್ಲಿ ಇರುವ ಎಲ್ಲ ಪ್ಲೇಸ್ಗಳನ್ನು ಕವರ್ ಮಾಡಿದ್ದೇನೆ. ನೀವು ಕೊಡೈಕೆನಾಲ್ಗೆ ಟೂರ್ ಹೋಗ್ಬೇಕಂದ್ರೆ ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸುತ್ತೇನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಈ ನಿಮ್ಮ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಬೆಂಬಲ ಹಾಗೂ ಆಶೀರ್ವಾದ ಸದಾ ಇರುತ್ತೆ ಅಂತ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಟೇಕ್ ಕೇರ್ ಆಲ್ ಆಫ್ ಯು. ಟಾಟಾ, ಬಾಯ್ ಬಾಯ್.